The next performance is a dance drama production by our New Jersey chapter. The dance drama is called Maya Mantapa. In life, all of us are constantly chasing something: love, relationships, dreams, success, fame, wealth, or happiness. There is nothing wrong with these pursuits. They add meaning and beauty to our lives. But sometimes in our search for happiness, we lose our inner peace. While trying to gain everything the world offers, we often forget ourselves. Inspired by the Vachanas of Basavana, this dance drama portrays the journey of an ordinary person through the attractions of relationships, the challenges, and confusions of life, the search for meaning, and eventual discovery of inner peace. It conveys a simple yet profound message. The peace and happiness we seek are not somewhere outside us, they already exist within us. Just join us on this meaningful journey through music, dance, and vachanas as we experience the message of Maya Mantapa. The cast: Mrs. Gayatri Ravishankar, Mrs. Puttamma Rajappa, Dr. Jyoti Jagdish, Mrs. Shobha and Mr. Omkara Murundi, sorry if I'm not pronouncing right, Mrs. Saumya and Mr. Praveen Napuri, Mrs. Mangala and Mr. Vijay Gaur, Mrs. Sureka and Mr. Mallikarjun Mogi. The narrator is Dr. Baswan Gowda. Choreography is Mrs. Veena Sindhi Saniko, Mrs. Shubha Varad. Story is inspired by the Vachanas of Basavana. Concept and sound design by Mr. Kumar Kavi. So all of you sit back and enjoy this dance drama production by our sister chapter, New Jersey. ಈ ಜಗತ್ತು ಒಂದು ಮಂಟಪ. ಇಲ್ಲಿ ಪ್ರತಿಯೊಬ್ಬರೂ ಹುಡುಕುವುದು ಸಂತೋಷವನ್ನೇ. ಹುಟ್ಟಿನಿಂದಲೇ ಆರಂಭವಾಗುತ್ತದೆ ಒಂದು ಪ್ರಯಾಣ, ಪ್ರೀತಿ, ಆಸೆ, ಬಂಧಗಳ ಪ್ರಯಾಣ. ಆದರೆ ಈ ಹುಡುಕಾಟದ ಮಧ್ಯೆ ಮನುಷ್ಯನು ಕೆಲವೊಮ್ಮೆ ತನ್ನನ್ನು ತಾನೇ ಮರೆಯುತ್ತಾನೆ. ಬಂಧಗಳು ಜೀವನಕ್ಕೆ ಸೌಂದರ್ಯ ಕೊಡುತ್ತವೆ. ತಾಯಿಯ ಮಮತೆ, ಸ್ನೇಹದ ನಗು, ಆ ಪ್ರೀತಿಯ ಒಲವು
ಆದರೆ ಅದೇ ಬಂಧಗಳು ಕೆಲವೊಮ್ಮೆ ಮನಸ್ಸಿಗೆ ಬೇರೆಯಾಗುತ್ತವೆ. ಮಾಯೆ ಭಯವಾಗಿ ಬರುವುದಿಲ್ಲ, ಅದು ಮಮತೆಯಾಗಿ ಬರುತ್ತದೆ. ನಮ್ಮದೇ ಎಂಬ ಭಾವವಾಗಿ ಬರುತ್ತದೆ. ಜೀವ ಬಂಧಗಳನ್ನು ಹಿಡಿದಿದ್ದಾನೋ ಅಥವಾ ಬಂಧಗಳೇ ಅವನನ್ನು ಹಿಡಿದಿವೆಯೋ? ನಂತರ ಆರಂಭವಾಗುತ್ತದೆ ಓಟ. ಇನ್ನಷ್ಟು ಸಂಪಾದಿಸಬೇಕು, ಮತ್ತಷ್ಟು ಗೆಲ್ಲಬೇಕು, ಇನ್ನಷ್ಟು ದೊಡ್ಡವರಾಗಬೇಕು. ಜನರು ಒಬ್ಬರನ್ನೊಬ್ಬರು ಮೀರಿ ಓಡುತ್ತಿರುವರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವರು ಎಲ್ಲಿ ಹೋಗುತ್ತಿದ್ದಾರೆ ಎಂಬುದು. ಹೊರಗಿನ ಗದ್ದಲ ನಿಂತಿತು, ಆದರೆ ಒಳಗಿನ ಖಾಲಿತನ ಮಾತ್ರ ಉಳಿಯಿತು. ಆ ಕ್ಷಣದಲ್ಲಿ ಜೀವ ಮೊದಲ ಬಾರಿಗೆ ತನ್ನನ್ನೇ ಪ್ರಶ್ನಿಸಿದ. ಜೀವ ಉತ್ತರಗಳನ್ನು ಹುಡುಕುತ್ತಿದ್ದ, ಜಗತ್ತಿನೊಳಗೆ, ದೇವಸ್ಥಾನಗಳೊಳಗೆ. ಆದರೆ ಅವನು ಹುಡುಕುತ್ತಿದ್ದ ಸತ್ಯ ಅವನ ಮನದೊಳಗೆ ಇತ್ತು. ನಾ
ನರಕದಲ್ಲಿ ಕೈಲಾಸವಿತ್ತು, ದಾಸೋಹದಲ್ಲಿ ದೈವವಿತ್ತು. ಮಾಯೆ ಮಾಯವಾಗಲಿಲ್ಲ, ಆದರೆ ಅದರ ಮೇಲೆ ಬೆಳಕು ಬಿತ್ತು. ಜೀವನ ಪೂರ್ತಿ ಹುಡುಕಿದ ಶಾಂತಿ ಹೊರಗೆ ಇರಲಿಲ್ಲ, ಅದು ಒಳಗಿನ ಸಮರ್ಪಣೆಯಲ್ಲಿ ಇತ್ತು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನು ನಿನ್ನದು ಮನವು ನಿನ್ನದು, ತನು ನಿನ್ನದು, ತನು ನಿನ್ನದು, ತನು ನಿನ್ನದು, ಮನವು ನಿನ್ನದು. ಬಂಧಗಳ ಮಧ್ಯೆಯೂ ಮುಕ್ತಿ ಸಾಧ್ಯ. ಮಾಯೆಯೊಳಗೂ ಶಿವನನ್ನು ಕಾಣಬಹುದು. ಮಾಯೆಯೊಳಗೆ ಕಳೆದು ಹೋಗುವುದು ಬಂಧ, ಮಾಯೆಯೊಳಗೆ ಶಿವನನ್ನು ಕಾಣುವುದು ಮುಕ್ತಿ.